ಲೇಡೀಸ್ ಅಂಡ್ ಜೆಂಟಲ್ಮ್ಯಾನ್, ರಾಜ್ಯದಲ್ಲಿ ಸಿಎಂ ಸಿಎಂ ಕುರ್ಚಿ ಕದನದ ಹೊರತಾಗಿಯೂ ಕೂಡ ಹೈಕಮಾಂಡ್ ನಾಯಕರು ಡಿಕೆ ಶಿವಕುಮಾರ್ ಅವರ ಹೆಗಲಿಗೆ ಮತ್ತೊಂದು ಮಹತ್ವದ ಜವಾಬ್ದಾರಿನ ವಹಿಸಿದ್ದಾರೆ. ಅದು ಅಸ್ಸಾಂ ಚುನಾವಣೆಯನ್ನ ಗೆಲ್ಲಿಸುವಂತ ಹೊಣೆಗಾರಿಕೆ. ಒಲ್ಲದ ಮನಸ್ಸಿನಿಂದಲೇ ಡಿಕೆ ಶಿವಕುಮಾರ್ ಹೈಕಮಾಂಡ್ ಆದೇಶವನ್ನ ಒಪ್ಪಿದ್ದಾರಂತೆ. ಮೊದಲೇ ಡಿಕೆ ಶಿವಕುಮಾರ್ ಹೈಕಮಾಂಡ್ ನಾಯಕರ ವಿರುದ್ಧ ಕೊತ ಅಂತ ಕುದಿತಾ ಇದ್ದಾರೆ, ಭಾರಿ ಸಿಟ್ಟಿನಲ್ಲಿದ್ದಾರೆ. ಆದಾಗ್ಯೂ ಅವರನ್ನೇ ಅಸ್ಸಾಂ ಚುನಾವಣೆಯ ವೀಕ್ಷಕರನ್ನಾಗಿ ಮಾಡಿ ಹೈಕಮಾಂಡ್ ಆದೇಶ ಕೊಟ್ಟಿದೆ. ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಿರುವಂತಹ ಡಿಕೆ ಶಿವಕುಮಾರ್, ನನ್ನ ಮುಂದೆ ಬೇರೆ ಯಾವ ಆಯ್ಕೆ ಇದೆ ಅಂತ ಹೇಳಿದ್ದಾರೆ. ಇದರ ಅರ್ಥ ಅವ್ರಿಗೆ ಬೇಸರ ಇದೆ ಅಂತ. ಸಿಎಂ ಕುರ್ಚಿ ಸಿಗದೆ ಅವರು ಭಾರಿ ಬೇಸರದಲ್ಲಿದ್ದಾರೆ. ಆದ್ರೆ ಡಿಕೆ ಒಪ್ಪದಿದ್ರು ಕೂಡ ಅವ್ರಿಗೆ ಹೈಕಮಾಂಡ್ ಯಾಕೆ ಅವ್ರಿಗೆ ಈ ಜವಾಬ್ದಾರಿ ಕೊಟ್ಟಿದೆ? ಇದರ ಹಿಂದೆ ನಾನಾ ಲೆಕ್ಕಾಚಾರಗಳಿದ್ದಾವೆ. We don't have any option. My option is whatever the party tells, we have to do it. That is, being a congressman, I have to work for the party. ಡಿಕೆ ಶಿವಕುಮಾರ್ ಅಂದ್ರೆ ಹಾಗೆ, ಹುಟ್ಟು ಕಾಂಗ್ರೆಸ್ಗೆ ಬ್ರಾಂಡ್ ಅಂಬಾಸಿಡರ್. ಅದು ಸೋಲಾಗ್ಲಿ ಗೆಲುವಾಗ್ಲಿ ಕಾಂಗ್ರೆಸ್ಸೇ ನನ್ನ ಜೀವ ಅಂದುಕೊಂಡಂತವರು. ಡಿಕೆ ಅವರ ಪಕ್ಷ ನಿಷ್ಠೆ ಅಂತಹದ್ದು. ಹೈಕಮಾಂಡ್ ಟಾಸ್ಕ್ ಕೊಟ್ರೆ ಅದನ್ನ ಚಾಚೂ ತಪ್ಪದೆ ಅಷ್ಟೇ ಪರ್ಫೆಕ್ಟ್ ಆಗಿ ಮಾಡಿ ತೋರಿಸ್ತಾರೆ. ಅದು ಯಾವುದೇ ರಾಜ್ಯ ಇರಲಿ, ಯಾವುದೇ ಜಿಲ್ಲೆ ಇರಲಿ, ಯಾವುದೇ ಚುನಾವಣೆ ಇರಲಿ, ಸಾರ್ವತ್ರಿಕನವರು ಆಗಿರಲಿ, ಉಪಚುನಾವಣೆನಾದರೂ ಆಗಿರಲಿ, ಅಲ್ಲಿ ಡಿಕೆ ಹೆಜ್ಜೆ ಇಟ್ರು ಅಂದ್ರೆ ಅಲ್ಲಿ ಕಾಂಗ್ರೆಸ್ಗೆ ಗೆಲುವು ನಿಶ್ಚಿತ ಅಂತ. ಕಳೆದ ವಿಧಾನಸಭಾ ಚುನಾವಣೆ ಸೇರಿದಂತೆ ಹಲವಾರು ಚುನಾವಣೆಗಳಲ್ಲಿ ಡಿಕೆ ಶಿವಕುಮಾರ್ ಇದನ್ನು ಸಾಬೀತು ಮಾಡಿದ್ದಾರೆ. ಹಾಗಾಗಿ ಹೈಕಮಾಂಡ್ಗೂ ಅಷ್ಟೇ. ಡಿಕೆ ಶಿವಕುಮಾರ್ ಅಂದ್ರೆ ಅದೇನೋ ಒಂದು ನಂಬಿಕೆ. ಎಲ್ಲೇ ಚುನಾವಣೆ ಆದ್ರೂ ಕೂಡ ಅಲ್ಲಿ ಡಿಕೆ ಕಾಂಗ್ರೆಸ್ ಉಸ್ತುವಾರಿಯನ್ನು ವಹಿಸಿಕೊಂಡ್ರೆ ಗೆಲುವು ಪಕ್ಕ. ಇದೇ ಹೈಕಮಾಂಡ್ಗೆ ಡಿಕೆ ಶಿವಕುಮಾರ್ ಮತ್ತಷ್ಟು ಹತ್ತಿರವಾಗೋದಕ್ಕೆ ನೆರವಾಗಿದೆ. ಈ ಕಾರಣಗಳಿಗಾಗಿಯೇ ಕೂಡ ಡಿಕೆ ಶಿವಕುಮಾರ್ ಅವರನ್ನ ಹೈಕಮಾಂಡ್ ನಾಯಕರು ಅಸ್ಸಾಂ ಚುನಾವಣೆಗೆ ವೀಕ್ಷಕರನ್ನಾಗಿ ನೇಮಿಸಿದ್ದಾರೆ. I think I saw the press release of the ACC. They have asked me to look after. Earlier also I had been to Assam. ಹೀಗೆ ಡಿಕೆ ಎಷ್ಟೇ ಕಾಂಗ್ರೆಸ್ ನಿಷ್ಠರಾದ್ರೂ ಕೂಡ ಅವ್ರಿಗೆ ಸಿಎಂ ಕುರ್ಚಿ ಇನ್ನೂ ಯಾಕೆ ಸಿಕ್ಕಿಲ್ಲ ಅನ್ನೋದು ಮಾತ್ರ ಕರ್ನಾಟಕದ ಜನತೆಗೆ ತಿಳಿದ ವಿಷಯವೇ. ಆದ್ರೆ ಇಲ್ಲಿ ಗಮನಾರ್ಹ ಏನಂದ್ರೆ ಪ್ರತಿ ವ್ಯಕ್ತಿಗೂ ತಾಳ್ಮೆ ಅನ್ನೋದು ಮಾತ್ರ ಇರುತ್ತೆ ಅಲ್ವಾ. ಹಾಗೆ ಡಿಕೆ ಶಿವಕುಮಾರ್ ಸಿಎಂ ಕುರ್ಚಿ ಸಿಗಲಿಲ್ಲ ಅಂತ ಚಿಂತೆಯಲ್ಲಿದ್ದಾರೆ. ಹೀಗಿರುವಾಗಲೇ ಹೈಕಮಾಂಡ್ ನಾಯಕರು ಮುಂದಿನ ಏಪ್ರಿಲ್ ಮೇನಲ್ಲಿ ನಡೆಯಲಿರುವಂತಹ ಅಸ್ಸಾಂ ಚುನಾವಣೆ, ವಿಧಾನಸಭಾ ಚುನಾವಣೆಗೆ ಕಾಂಗ್ರೆಸ್ ವೀಕ್ಷಕರನ್ನಾಗಿ ಆಯ್ಕೆ ಮಾಡಿರುವುದು. ಮೊದಲೇ ಸಿಎಂ ಕುರ್ಚಿ ಸಿಗದೆ ಸಿಟ್ಟಿಗೆದಿರುವಂತಹ ಡಿಕೆ ಶಿವಕುಮಾರ್ ಹೈಕಮಾಂಡ್ ವಿರುದ್ಧ ಕೋಪ ಮರೆತು ಅಸ್ಸಾಂನಲ್ಲಿ ಕಾಂಗ್ರೆಸ್ಗೆ ನೆರವಾಗ್ತಾರಾ? ಅಲ್ಲಿನ ಬಿಜೆಪಿ ಸಿಎಂ ಹಿಮಂತ ಬಿಸ್ವಾ ಸರ್ಕಾರದ ವಿರುದ್ಧ ತೊಡೆ ತಡ್ತಾರಾ? ಅಸ್ಸಾಂನಲ್ಲಿ ಕೈ ಕಲಿಗಳಿಗೆ ಗೆಲುವು ತಂದು ಕೊಡ್ತಾರಾ ಅನ್ನೋದೇ ಸದ್ಯದ ಪ್ರಶ್ನೆ. ಇದಾಗಿತ್ತು ಫೋಕಸ್ನ ಸ್ಪೆಷಲ್ ರಿಪೋರ್ಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.